ಎಲ್ರಿಗೂ ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ಸ್ಗೆ ನಮಸ್ಕಾರ. ಇವತ್ತು ನಾವು ಕಾಪರ್ಸ್ ಕರೆಂಟ್ ಕ್ಯಾಪ್ಚರಲ್ಲಿ ಇವತ್ತು 22 ಜನವರಿ ಅಂದರೆ ಮಂಡೇದು ಏನಿದೆಯಾ ಹಿಂದೂ ಅನಾಲಿಸಿಸ್ನ ಮಾಡ್ತಾ ಹೋಗೋಣ. ಆಮೇಲೆ ಎಲ್ಲರೂ ನಿನ್ನೆ CTI ಎಕ್ಸಾಮ್ ಇತ್ತು, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಭಾವಿಸಿದ್ದೀನಿ. ಓಕೆ, ಇದನ್ನು ಹೇಳ್ತಾ ಇವತ್ತಿನ ಆರ್ಟಿಕಲ್ಸ್ನ ಸ್ಟಾರ್ಟ್ ಮಾಡೋಣ. ಇವತ್ತು ತುಂಬಾ ನಿಜವಾಗ್ಲೂ ಒಳ್ಳೊಳ್ಳೆ ಆರ್ಟಿಕಲ್ಸ್ ಇದೆ. ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಸಿವಿಲ್ ಸೊಸೈಟೀಸ್ ಆಗಿರ್ಬೋದು, ರೀಸೆಂಟಾಗಿ ನಾವೆಲ್ಲ ಡಿಸ್ಕಸ್ ಮಾಡಿದ್ದು NGOs ಬಗ್ಗೆ, FCRA ಗೈಡ್ಲೈನ್ಸ್ ಬಗ್ಗೆ, ಇದೆಲ್ಲ ಒಂದು ಇದಾಗಿರೋ ಒಂದು ಒಳ್ಳೊಳ್ಳೆ ಆರ್ಟಿಕಲ್ಸ್ ಇದೆ. ನೋಡ್ತಾ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಫಸ್ಟ್ ಏನಿದೆ ಅಂತಂದ್ರೆ ಇಲ್ಲಿ ಒಂದು ಬ್ಯಾಕ್ ಸ್ಲೈಡಿಂಗ್ ಅನ್ನೋ ಒಂದು ಇದಿದೆ, ಎಡಿಟೋರಿಯಲ್ ಇದೆ. ಏನಿದೆ ಅಂತ ಇದೆ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ಕಬ್ಸ್ ಆನ್ ಫೈನಾನ್ಸಿಂಗ್ ಆಫ್ ಸಿವಿಲ್ ಸೊಸೈಟಿ ಬಾಡೀಸ್ ಡಿನೋಟ್ ಎರೋಡಿಂಗ್ ಸಿವಿಲ್ ಲಿಬರ್ಟೀಸ್ ಅಂತ ಹೇಳ್ತಾರೆ. ಆಥರ್ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಇದು ಫಸ್ಟ್ ಆಫ್ ಆಲ್ ನಮ್ಮ GS2 ನ ಗವರ್ನೆನ್ಸ್ ರೋಲ್ ಆಫ್ ಸಿವಿಲ್ ಸೊಸೈಟಿ ಅಂತ ಏನ್ ಟಾಪಿಕ್ ಇದೆಯಲ್ಲ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ನೋಡೋದಾದ್ರೆ ಇದು ಫಸ್ಟ್ ಆಫ್ ಆಲ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ ಅಂದ್ರೆ, ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಗೊತ್ತಿದ್ದು, ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ, FCRA ಲೈಸೆನ್ಸ್ ಕ್ಯಾನ್ಸಲೇಷನ್ ಮಾಡಿದ್ರು. ಯಾರಿಗೆ? ಸೆಂಟ್ರಲ್ ಫಾರ್ ಪೊಲಿಟಿಕಲ್ ಅಂಡ್ ಇದಕ್ಕೆ CIPR ನವ್ರಿಗೆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಒಂದು ಇದಿದೆ. ಅವ್ರು ಆಥರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಕ್ರಕ್ಸ್ ಇದ್ರ ಕಂಟೆಕ್ಸ್ಟ್ ಏನಂತಂದ್ರೆ, ಇದು ಡೆಮೋಕ್ರಸಿಯಲ್ಲಿ ಇದು ಈ ತರ ಒಂದು ಮಾಡೋದು ಪಾರ್ಷಿಯಲ್ ಅಂತ ಅಂದ್ಬಿಟ್ಟು ಇದನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಇದೆಲ್ಲ ಏನಂದ್ರೆ ನಮ್ಮಲ್ಲಿ ಎಮರ್ಜೆನ್ಸಿಯ ಒಂದು ಹಿಸ್ಟ್ರಿ ಇದೆ, ಅವಾಗ ಮಾಡ್ತಾ ಇದ್ದಿದ್ದು, ಅದನ್ನ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆಥರ್ ಇದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಬ್ಸಿಕ್ವೆಂಟ್ ಅಮೆಂಡ್ಮೆಂಟ್ಸ್ ನ ತರಬೇಕು ಅಂತ ಕೂಡ ಆಥರ್ ಹೇಳ್ತಾ ಇದ್ದಾರೆ. ಸರಿ, ಇದರ ಇಶ್ಯೂಸ್ ಏನಂದ್ರೆ ನೋಡಿ, ಚೋಕ್ ಫೈನಾನ್ಸ್ ಇಂಪ್ಯಾಕ್ಟಿಂಗ್ ನಾಲೆಡ್ಜ್ ಫ್ಲೋ ಅಂದ್ರೆ ಈ ತರದೊಂದು ಫೈನಾನ್ಸ್ ನ ನಾವು ಇದನ್ನ ಮಾಡ್ತಾ ಹೋದ್ರೆ, ಅವ್ರ ಮೇಲೆ ಲೈಸೆನ್ಸ್ ನ ರೆಗ್ಯುಲೇಷನ್ಸ್ ನ ಜಾಸ್ತಿ ಮಾಡ್ತಾ ಹೋಯ್ತು ಅಂತಂದ್ರೆ ನಮಗೊಂದು ನಾಲೆಡ್ಜ್ ಒಂದು ಸಿಗೋಂಥದ್ದು ಏನಿರುತ್ತಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು NGOದವರು, ಯಾವುದೋ ಒಂದು ಆರ್ಗನೈಸೇಷನ್ ಅವರು ಒಂದು ಫಂಡಿಂಗ್ಸ್ ನ ತಗೊಂಡು ಎಜುಕೇಶನ್ ಮೇಲೆ ಇದನ್ನ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಇಲ್ಲ ಯಾವುದೋ ಇನ್ಸ್ಟಿಟ್ಯೂಟ್ಗೆ ಡೊನೇಷನ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಅಂಥದ್ರ ಮೇಲೆಲ್ಲ ಒಂದು ಇದಾಗುತ್ತೆ. ಅದಾದ್ಮೇಲೆ ಇಲ್ಲಿ ಏನಂತಂದ್ರೆ FCRA ಮಿಸ್ಯೂಸ್ ಮಾಡ್ತಾ ಇರೋದು ಒಂದು ಪ್ಯಾಟರ್ನ್ ಕಂಡು ಬರುತ್ತೆ, ಪ್ಯಾಟರ್ನ್ ಸಿಕ್ಕಂಗಾಗುತ್ತೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಕ್ರಿಟಿಸಿಸಮ್, ನಾವು ಫಸ್ಟ್ ಆಫ್ ಆಲ್ ಎಲ್ಲರೂ ನಮಗೆ ಇಂಡಿಯಾ ಇಸ್ ಅ ಮದರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಇಂಥ ಇದರಲ್ಲಿ ನಾವು ಈ ಥರದ್ದೆಲ್ಲ ಮಾಡಿದ್ರೆ ಇಂಟರ್ನ್ಯಾಷನಲ್ ಕ್ರಿಟಿಸಿಸಮ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ NGO ಕ್ಯಾನ್ಸಲೇಷನ್ಸ್ ಇದೆಲ್ಲ ಮಾಡಿದ್ರೆ ನಾನು ಹೇಳಿದ್ನಲ್ಲ ನೋಡಿ, ಇಂಡಿಯಾಸ್ ಡೆಮೋಕ್ರಸಿ ಪ್ರಮೋಟರ್ ಇಮೇಜ್ ಹಾಳಾಗ್ತಾ ಹೋಗುತ್ತೆ. ಓಕೆ, ಇದು ಇಷ್ಟು ಇಶ್ಯೂಸ್. ಸರಿ, ಅದಕ್ಕೆ ಆಥರ್ ಏನ್ ಹೇಳ್ತಾರೆ ಅಂತಂದ್ರೆ, ಸೊ FCRA ರಿವೈಸ್ ಮಾಡ್ರಪ್ಪ, ಟೈಮಿಗೆ ಅವತ್ತಿಂದ ಅವತ್ತಿಗೆ ರಿವೈಸ್ ಮಾಡ್ತಾ ಹೋಗ್ರಿ. ನಾನು ನಿಮಗೆ ಹಿಂದೆನೂ ಕೂಡ ಹೇಳಿದ್ದೆ, FCRA ಇದೆಲ್ಲ ಬಂದು ನಮ್ಮಲ್ಲಿ ಆಕ್ಚುಲ್ ಆಗಿ ತುಂಬಾ ಎಷ್ಟೋ ಲಾಗಳು ಕೊಲೋನಿಯಲ್ ಎರಾದಲ್ಲಿ ಇರೋದು, ಅಂದ್ರೆ ಬ್ರಿಟಿಷರು ಅವರು ಅವತ್ತಿನ ಪರಿಸ್ಥಿತಿಗೋಸ್ಕರ ಮಾಡ್ಕೊಂಡಿದ್ದು. ಸೊ ಅದರಲ್ಲಿ FCRA ಕೂಡ ಒಂದು. ಇದನ್ನ ಅವತ್ತಿಂದ ಅವತ್ತಿಗೆ ಆ ಟೈಮಿಗೆ ತಕ್ಕಂಗೆ ರಿವೈಸ್ ಮಾಡ್ತಾ ಹೋಗ್ರಿ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾರೆ. ಅದಾದ್ಮೇಲೆ ಸಿವಿಲ್ ಸೊಸೈಟಿಗೆ ಸೇಫ್ ಗಾರ್ಡ್ ಮಾಡ್ರಿ, ಆ ಥರದ್ದು ಏನಾದರೂ ಒಂದು ರೆಗ್ಯುಲೇಷನ್, ಬೇರೆ ಥರದ್ದು ಇದನ್ನ ತಂದ್ಬಿಟ್ಟು ಅವರ ವಾಯ್ಸ್ ಅನ್ನ, ಡಿಬೇಟ್ನ, ಡಿಸ್ಕಷನ್ಸ್ ನ ಒಂದು ಇದನ್ನ ಮಾಡೋ ಅಂತ ಒಂದು ಇದನ್ನ ಸೇಫ್ ಗಾರ್ಡ್ ನ ತರ್ರಿ ಅಂತ ಕೂಡ ಆಥರ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ಫಾರ್ಮ್ ಡಿಬೇಟ್ಸ್ ನ, ಅಂದ್ರೆ ಸ್ಕೂಲು, ಕಾಲೇಜು ಇಂಥ ಕಡೆ ಎಲ್ಲ ಇನ್ಫಾರ್ಮ್ ನ ಡಿಬೇಟ್ಸ್ ನ ಮಾಡ್ರಿ ಅಂತಾನು ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಬ್ಯಾಲೆನ್ಸ್ ಗ್ಲೋಬಲ್ ರೆಕಗ್ನಿಷನ್ ವಿತ್ ಡೊಮೆಸ್ಟಿಕ್ ಸಿವಿಲ್ ಲಿಬರ್ಟೀಸ್ ಅಂತ ಹೇಳ್ತಾರೆ. ಅಂದ್ರೆ ಡೊಮೆಸ್ಟಿಕ್ ಸಿವಿಲ್ ಲಿಬರ್ಟೀಸ್ ಏನಿದೆಯಲ್ಲ ಅದನ್ನ ಗ್ಲೋಬಲ್ ರೆಕಗ್ನಿಷನ್ ಜೊತೆಗೆ ಒಂದು ಇದನ್ನ ಮಾಡ್ತಾ ಹೋಗಿ. ಯಾಕೆಂದ್ರೆ ನಮ್ದೇ ಒಂದು ಇನ್ನೊಬ್ರದ್ದು ಇನ್ನೊಂದ್ ತರ ಮಾಡಬೇಡ್ರಪ್ಪ, ನೀವು ಆ ಒಂದು ಇದಕ್ಕೆ ತಕ್ಕಂಗೆ ಸಮತೋಲನ ಮಾಡ್ಕೊಂಡು ಹೋಗಿ, ಅವಾಗ ನಮಗೂ ಒಂದು ಇದು ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಅದರ ನಿಟ್ಟಿನಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಅದೇ ಸಿವಿಲ್ ಲಿಬರ್ಟೀಸ್ ನ ಪ್ರೊಟೆಕ್ಟ್ ಮಾಡ್ರಿ, ರೆಕಗ್ನೈಸ್ ದ ಗ್ಲೋಬಲ್ ಇಂಪ್ಯಾಕ್ಟ್, ಅದ್ರ ಜೊತೆಗೆ ಸ್ಟ್ರೈವ್ ಫಾರ್ ಬ್ಯಾಲೆನ್ಸ್ಡ್ ಡೆಮೋಕ್ರೆಟಿಕ್ ಅಪ್ರೋಚ್ ಅಂತಾನು ಕೂಡ ಆಥರ್ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಇದು ಒಂದು ತುಂಬಾನೇ ಒಂದು ಇದ್ರ ಆರ್ಟಿಕಲ್ ಇದು. ಎಕ್ಸಾಮ್ಸ್ ಅಲ್ಲೆಲ್ಲ ಕೇಳ್ಬೋದು FCRA ಬಗ್ಗೆ ಇತ್ತೀಚೆಗೆ. ಯಾಕೆಂದ್ರೆ ರೀಸೆಂಟ್ ಆಗಿ ನೀವೇ ನೋಡ್ತಾ ಇರ್ಬೋದು, ನಾವು ಹೊಸ ಒಂದು ಇದನ್ನ ಸ್ಟಾರ್ಟ್ ಮಾಡಿದ್ಮೇಲಿಂದಾಗಿದ್ದಾನೆ FCRA ಬಗ್ಗೆ ಆರ್ಟಿಕಲ್, ಅದ್ರ ಕ್ಯಾನ್ಸಲೇಷನ್ ಆರ್ಟಿಕಲ್ಸ್ ಬಗ್ಗೆ ಎಷ್ಟು ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಈ ಸತಿ ಪ್ರಿಲಿಮ್ಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ಕೇಳೋ ಅಂತ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಇನ್ನು ಮೇನ್ಸ್ ಅಲ್ಲಂತೂ 100% ಒಂದು ಕ್ವಶನ್ ಇದರಿಂದ ಬರೋ ಸಾಧ್ಯತೆಗಳು ತುಂಬಾನೇ ಇದೆ. ಸೊ ಇದ್ರ ಬಗ್ಗೆ ನೀವು ರೋಲ್ ಆಫ್ ಸಿವಿಲ್ ಸೊಸೈಟಿ ಟಾಪಿಕ್ ಅಲ್ಲಿ FCRA ಗೈಡ್ಲೈನ್ಸ್, ಅದ್ರ ಕ್ಯಾನ್ಸಲೇಷನ್ ಪಾಲಿಸೀಸ್, ಇದನ್ನೆಲ್ಲ ಒಂದು ನೋಟ್ ಮಾಡ್ತಾ ಹೋಗ್ಬಿಡಿ, ಈಗಿಂದಾನೆ ಇಶ್ಯೂಸ್ನ ನೋಟ್ ಮಾಡ್ತಾ ಹೋಗ್ಬಿಡಿ. ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಏಷ್ಯಾ ಅಸೆಂಡೆಂಟ್ ಅಂತ ಅಂದ್ಬಿಟ್ಟು, ಇದು ನಮ್ಮ GS3 ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಅದರಲ್ಲಿ ಡೆವಲಪ್ಮೆಂಟ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಅಂತ ಏನಿದೆಯಲ್ಲ ಅದ್ರ ಬಗ್ಗೆ ಇದೆ ಇದು ಆರ್ಟಿಕಲ್. ಓಕೆ, ಇದೇನ್ ಹೇಳ್ತಾ ಇದೆ ಅಂದ್ರೆ, ಜಪಾನು ಇತ್ತೀಚೆಗೆ ಒಂದು ಮೂನ್ ಮೇಲೆ ಲ್ಯಾಂಡ್ ಮಾಡುವಂತ ಒಂದು ಇದನ್ನ ಮಾಡಿದೆಯಂತೆ. ಸೊ ಹಾಗಾಗಿ ಸ್ಪೇಸ್ ರೇಸ್ ವಿತ್ ಏಷ್ಯಾ ಇನ್ ಲೀಡ್ ಅಂತ, ಹಂಗೆ ಈಗ ಸದ್ಯಕ್ಕೆ ಜಪಾನ್ ಅವರು ಮುಂಚೂಣಿಯಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾ ಇದೆ. ಈ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ಜಪಾನು
ಸ್ಲಿಮ್ ಸ್ಪೇಸ್ ಕ್ರಾಫ್ಟ್ ಅದನ್ನ ಏನಂದ್ರೆ ಏಷ್ಯನ್ ಲೀಡರ್ಶಿಪ್ ಇಂದ ಸ್ಪೇಸ್ ರೇಸ್ ಅಲ್ಲಿ ಸ್ಲಿಮ್ ಸ್ಪೇಸ್ ಕ್ರಾಫ್ಟ್ ನ ಕಳಿಸ್ಬಿಟ್ಟು ಈಗ ಸದ್ಯದಲ್ಲಿ ಮುಂಚೂಣಿಯಲ್ಲಿದೆ. ಓಕೆ, ಇದೇನಂತಂದ್ರೆ ಒಂದು ಪ್ರಿಸಿಷನ್ ಲ್ಯಾಂಡಿಂಗ್ ವಿಚ್ ಎನ್ಹಾನ್ಸಸ್ ಎಫಿಷಿಯನ್ಸಿ ಅಂತಾನು ಕೂಡ, ಅಂದ್ರೆ ಇದೊಂದು ಪ್ರಿಸಿಷನ್ ಲ್ಯಾಂಡಿಂಗ್ ಅನ್ನ ಒಂದು ಇದನ್ನ ಯೂಸ್ ಮಾಡಿದ್ದಾರೆ. ಸೊ ನಾನು ಮುಂದೆ ಹೇಳ್ತೀನಿ ಪ್ರಿಸಿಷನ್ ಲ್ಯಾಂಡಿಂಗ್ ಅಂದ್ರೆ ಏನು ಅಂತ ಹೇಳ್ತೀನಿ. ಸೊ ಇದರಿಂದ ಇಟ್ ಎನ್ಹಾನ್ಸಸ್ ಎಫಿಷಿಯನ್ಸಿ ಅಂತಾನು ಕೂಡ ಆತರ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇದರಿಂದ ಲಾಭಗಳೇನು, ಪಾಸಿಟಿವ್ಸ್, ವಾಟ್ ಆರ್ ದ ಪಾಸಿಟಿವ್ಸ್ ಅಂತಂದ್ರೆ ಇದು ಇಟ್ ಶೋಕೇಸ್ ಏಷ್ಯನ್ ಲೂನರ್ ಎಕ್ಸ್ಪರ್ಟೈಸ್, ಅಂದ್ರೆ ಏಷ್ಯಾದಲ್ಲಿ ಎಷ್ಟರ ಮಟ್ಟಿಗೆ ಎಕ್ಸ್ಪರ್ಟೀಸ್ ಇದ್ದಾರೆ ಅನ್ನೋದನ್ನು ತೋರಿಸುತ್ತೆ. ಅದಾದ್ಮೇಲೆ ಪ್ರಿಸಿಷನ್ ಲ್ಯಾಂಡಿಂಗ್ ಫಾರ್ ಕ್ಲೋಸರ್ ಎಕ್ಸ್ಪ್ಲೋರೇಷನ್ ಅಂದ್ರೆ ತುಂಬಾ ಹತ್ತಿರದಿಂದನೇ ಮಾಡ್ಬೋದು ಇನ್ಮೇಲಿಂದ. ಅದಾದ್ಮೇಲೆ ಫ್ಯೂಚರ್ ಕೊಲಾಬರೇಷನ್ಸ್ ಏನೇನ್ ತರ ಇದ್ರ ಈ ಒಂದು ಜಪಾನ್ ಅವರ ಸ್ಲಿಮ್ ಸ್ಪೇಸ್ ಕ್ರಾಫ್ಟ್ ಇಂದ ಮುಂದಿನ ನಾವು ಯಾವ್ಯಾವ ತರ ಕೊಲಾಬರೇಷನ್ಸ್ ಯಾರ್ಯಾರ ಜೊತೆ ಮಾಡ್ಕೋಬಹುದು ಏನನ್ನೋದನ್ನು ಒಂದು ತೋರಿಸುತ್ತೆ. ಇನ್ನು ಇದ್ರ ನೆಗೆಟಿವ್ಸ್ ಏನಂತಂದ್ರೆ ಸ್ಲಿಮ್ ಸೋಲಾರ್ ಪ್ಯಾನಲ್ ಇಶ್ಯೂ ರೈಸಸ್ ಪವರ್ ಕನ್ಸರ್ನ್ಸ್. ಓಕೆನಾ, ಅದು ಸೋಲಾರ್ ಪ್ಯಾನಲ್ ಇದನ್ನ ಮಾಡಿರೋದ್ರಿಂದ ಅಲ್ಲಿ ಪವರ್ ಯಾವ ತರ ಇದಾಗಬಹುದು ಅನ್ನೋ ಒಂದು ಪವರ್ ಕನ್ಸರ್ನ್ಸ್ ನ ಇದನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಅನ್ಸರ್ಟನಿಟಿ ಪರ್ಸಸ್ ಅಬೌಟ್ ಪಿನ್ ಪಾಯಿಂಟ್ ಲ್ಯಾಂಡಿಂಗ್ ಸಕ್ಸಸ್, ಹೆಂಗೆ ಇದಾಗುತ್ತೆ ಇನ್ನು ಲ್ಯಾಂಡ್ ಆಗುತ್ತೆ ಏನನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೌಟ್ ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ವೇ ಫಾರ್ವರ್ಡ್ ಏನ್ ಹೇಳ್ತಾರೆ ಅಂತಂದ್ರೆ ಸ್ಟ್ರೆಂಥನ್ ಕೊಲಾಬರೇಟಿವ್ ಎಫರ್ಟ್ಸ್, ರಿಫೈನ್ ಪ್ರಿಸಿಷನ್ ಲ್ಯಾಂಡಿಂಗ್ ಟೆಕ್ನಿಕ್, ಅಂದ್ರೆ ಅದನ್ನ ಈಗ ಪ್ರಿಸಿಷನ್ ಟೆಕ್ನಿಕ್ ನೀವೇನೋ ಫಸ್ಟ್ ಟೈಮ್ ಯೂಸ್ ಮಾಡಿದೀರಾ, ಅದನ್ನ ರಿಫೈನ್ ಮಾಡ್ತಾ ಹೋಗಿ. ನಿಮಗೆ ಗೊತ್ತಿರಬಹುದು, ನೀವು ಮೊದಲನೇ ಸತಿ ಓದಕ್ ಶುರು ಮಾಡಿದಾಗ ಯಾರು ಕೂಡ ಪರ್ಫೆಕ್ಟ್ ಆಗಿರಲ್ಲ. ಆದ್ರೆ ಅದನ್ನೇ ಬಾರಿ ಮತ್ತೆ ರಿವಿಷನ್ ಎಲ್ಲ ಮಾಡಿದಾಗ ನೀವು ಹೆಂಗ್ ಅದ್ರ ಮೇಲೆ ಟಾಪಿಕ್ ಮೇಲೆ ಹೋಲ್ಡ್ ತಗೊಳ್ತಾ ಹೋಗ್ತೀರಾ, ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ, ಹಂಗೆ ಎಲ್ಲಾ ಒಂದು ಇದರಲ್ಲೂ ಕೂಡ ಅಷ್ಟೇ. ರಿಫೈನ್ ಪ್ರಿಸಿಷನ್ ಅಂದ್ರೆ ಈಗ ಸದ್ಯಕ್ಕಂತೂ ನೀವು ಇದನ್ನ ಮಾಡಿದಿರಾ, ಇದರಲ್ಲಿ ನೀವು ಇನ್ನೂ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಹೋಗಿ ಅಂತ ಅಂದ್ಬಿಟ್ಟು ಆತರ ಹೇಳಿದ್ದಾರೆ. ಅದಾದ್ಮೇಲೆ ಟೆಕ್ನಿಕಲ್ ಚಾಲೆಂಜಸ್ ಏನಿದೆಯಲ್ಲ ಅದನ್ನು ಕೂಡ ಅಡ್ರೆಸ್ ಮಾಡಿ ಫಾರ್ ಮಿಷನ್ ಸಕ್ಸಸ್ ಅಂತಾನು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಏಷ್ಯಾಸ್ ಕಂಟ್ರೀಸ್ ಲೀಡ್ ದ ಸ್ಪೇಸ್ ರೇಸ್ ವಿತ್ ಅಡ್ವಾನ್ಸ್ಮೆಂಟ್ ಡಿಸ್ಪೈಟ್ ಮೈನರ್ ಸೆಟ್ ಬ್ಯಾಕ್ಸ್ ಸ್ವಲ್ಪ ಮಟ್ಟಿಗೆ ಇದ್ದೇ ಇದೆ. ಸೊ ಕಂಟಿನ್ಯೂಸ್ ಮಿಷನ್ಸ್ ಮತ್ತೆ ಕೊಲಾಬರೇಷನ್ಸ್ ಮಾಡ್ಕೋತಾ ನೆಕ್ಸ್ಟ್ ಲೂನಾರ್ ಎಕ್ಸ್ಪ್ಲೋಷನ್ ಅಲ್ಲಿ ಒಂದು ಸಕ್ಸಸ್ ನ ಕಾಣಿ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾ ಇದೆ. ಅದ್ರ ಜೊತೆಗೆ ಈ ಪ್ರಿಸಿಷನ್ ಲ್ಯಾಂಡಿಂಗ್ ಅಂದ್ರೆ ಏನು ಅಂತಂದ್ರೆ, ಪ್ರಿಸಿಷನ್ ಲ್ಯಾಂಡಿಂಗ್ ಇದೇನಂತಂದ್ರೆ ಇಟ್ ಇಸ್ ಅ ಒಂದು ವಾಟ್ ಯು ಸೇ ಇಟ್ ಇಸ್ ಅ ಪ್ರೋಸೆಸ್ ವೇರ್ ಅಕ್ಯುರೇಟ್ ಟಾರ್ಗೆಟಿಂಗ್. ನಿಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಜಾಗದ ಏನಾದ್ರು ಇದು ಬೇಕು ಇನ್ಫಾರ್ಮೇಶನ್ ಬೇಕಂದ್ರೆ ಯು ಕ್ಯಾನ್ ಟಾರ್ಗೆಟ್ ದಟ್ ಪರ್ಟಿಕ್ಯುಲರ್ ಏರಿಯಾ ಇಟ್ ಸೆಲ್ಫ್. ಸೊ ಇದು ಅಕ್ಯುರೇಟ್ ಟಾರ್ಗೆಟಿಂಗ್ ಆಗುತ್ತೆ. ಆಮೇಲೆ ಸ್ಪೆಸಿಫಿಕ್ ಲೊಕೇಶನ್, ಮುಂಚೆ ತರ ನೀವೆಲ್ಲೋ ಸ್ಪೇಸ್ ಕ್ರಾಫ್ಟ್ ಕಳಿಸಿ ಏನೋ ನೀವು ಅದು ನಿಮಗೆ ಸಿಗೋಂಥ ಇನ್ಫಾರ್ಮೇಶನ್ ಕಾಯ್ಕೊಂತ ಕೂರೋಂಥ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಸೆಂಡ್ ಇಟ್ ಟು ಸ್ಪೆಸಿಫಿಕ್ ಲೊಕೇಶನ್ ಯೂಸಿಂಗ್ ಪ್ರಿಸಿಷನ್ ಲ್ಯಾಂಡಿಂಗ್ ಟೆಕ್ನಿಕ್. ಆಯ್ತಾ, ಅದೇ ಸ್ಪೇಸ್ ಕ್ರಾಫ್ಟ್ ನ ಕಳಿಸ್ಬೋದು. ಆಮೇಲೆ ಇಲ್ಲಿಗೆ ಸೆಲೆಸ್ಟಿಯಲ್ ಬಾಡಿ, ಮೂನು, ಮಾರ್ಸ್ ಇಂಥವು ಎಲ್ಲದಕ್ಕೂ ಕಳಿಸ್ಬೋದು. ಇದರಿಂದ ಏನಂತಂದ್ರೆ ನಮಗೊಂದು ಆಪ್ಟಿಮಮ್ ಎಕ್ಸ್ಪ್ಲೋರೇಷನ್ ಆಗುತ್ತೆ, ಅದ್ರ ಜೊತೆಗೆ ರಿಸೋರ್ಸ್ ಯುಟಿಲೈಸೇಷನ್ ಕೂಡ ಆಗುತ್ತೆ. ಮುಂಚೆ ತರ ಹೆಂಗೆ ಅಂತಂದ್ರೆ ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಗೋ ತನಕ ಕಾಯ್ತಾ ಕೂರ್ಬೇಕಾಗಿತ್ತು, ಅವಾಗ ಎಷ್ಟು ಫ್ಯೂಯಲ್ ಎಷ್ಟು ಟೈಮ್ ಇದೆಲ್ಲ ವೇಸ್ಟ್ ಆಗ್ತಾ ಇತ್ತು. ಆದ್ರೆ ಈ ಒಂದು ಪ್ರಿಸಿಷನ್ ಲ್ಯಾಂಡಿಂಗ್ ಇಂದ ನಮಗೆ ರಿಸೋರ್ಸ್ ಯುಟಿಲೈಸೇಷನ್ ಆಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಪ್ರಿಸಿಷನ್ ಲ್ಯಾಂಡಿಂಗ್. ಇದು KPSC ಅಥವಾ UPSC ಪ್ರಿಲಿಮ್ಸ್ ಅಲ್ಲೂ ಕೂಡ ಬರಬಹುದು ಚಾನ್ಸಸ್ ಇದೆ. ಪ್ರಿಸಿಷನ್ ಲ್ಯಾಂಡಿಂಗ್ ಅಂದ್ರೆ ಏನು ಅಂತ ಕೇಳಿದ್ರು ಸಾಧ್ಯತೆಗಳಿದೆ, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಸೊ ಅದ್ರ ನಿಟ್ಟಿಂದ ನಾನು ನಿಮಗೆ ಪ್ರಿಸಿಷನ್ ಲ್ಯಾಂಡಿಂಗ್ ಅಂದ್ರೆ ಏನು ಅಂತ ಸ್ವಲ್ಪ ಮಟ್ಟಿಗೆ ಬ್ರೀಫ್ ಆಗಿ ಹೇಳಿದ್ದೀನಿ, ನೀವು ಇದನ್ನ ನೋಡ್ತಾ ಹೋಗಿ. ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ಲು ನಮ್ಮ GS2 ನ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂತ ಏನು ಬರುತ್ತಲ್ಲ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನು ಹೇಳುತ್ತೆ ಅಂದ್ರೆ ಪೋಸ್ಟ್ ಆಫೀಸ್ ಆಕ್ಟ್ ಈಸ್ ಅನ್ಬ್ರಿಡಲ್ಡ್ ಪವರ್ಸ್ ಆಫ್ ಇಂಟರ್ಸೆಪ್ಷನ್ ಅಂತ ಹೇಳ್ತಾ ಇದೆ. ಅಂದ್ರೆ ಇದು ಇತ್ತೀಚಿನ ಪೋಸ್ಟ್ ಆಫೀಸ್ ಆಕ್ಟ್ ಬಗ್ಗೆ ಒಂದು ಏನು ಇದನ್ನ ತಂದಿದಾರಲ್ಲ, ಕಾಯ್ದೆ ತಂದಿದ್ದಾರೆ, ಇದನ್ನ ರಿಪ್ಲೇಸ್ ಮಾಡ್ತಾ ಇದೆ. ಪೋಸ್ಟ್ ಆಫೀಸ್ ಆಕ್ಟ್ 18 ನೋಡಿ, ಇದು ಫಿಲಿಮ್ಸ್ ಅಲ್ಲಿ ಕೇಳ್ಬೋದು. ಓಕೆ, ಪೋಸ್ಟ್ ಆಫೀಸ್ ಬಿಲ್ 2023 ದಿಸ್ ರಿಪ್ಲೇಸಸ್ ಪೋಸ್ಟ್ ಆಫೀಸ್ ಆಕ್ಟ್ 1898. ಇದರ ಒಂದು ಬೆನ್ಹಲ್ಲಿ ಇದರದ ಒಂದು ಕೆಲವೊಂದು ಸೆಟ್ ಬ್ಯಾಕ್ಸ್, ಸೈಡ್ ಎಫೆಕ್ಟ್ಸ್ ನ ಈ ಆರ್ಟಿಕಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಅದೇ ಇದು ನಿಮಗೆ ಗೊತ್ತಿದೆ, ಪೋಸ್ಟ್ ಆಫೀಸ್ ಬಿಲ್ 2023 ಇದನ್ನ ಮಾಡಿದ್ದಾರೆ, ದಟ್ ರಿಪ್ಲೇಸಸ್ ಪೋಸ್ಟ್ ಆಫೀಸ್ ಆಕ್ಟ್ 1898. ಇದು ಪ್ರಿಲಿಮ್ಸ್ ಅಲ್ಲಿ ಕೇಳೋಂಥ ಸಾಧ್ಯತೆಗಳಿದೆ, ನೀವೊಂದ್ಸತಿ ನೋಡ್ಕೋಬೇಕು, ಮಿಸ್ ಮಾಡಬಾರ್ದು. ಅದ್ರ ಜೊತೆಗೆ ಈ ಆರ್ಟಿಕಲ್ ಏನ್ ಹೇಳ್ತಾ ಇದೆ, ಕನ್ಸರ್ನ್ಸ್ ನಾನು ಹೇಳಿದ್ನಲ್ಲ, ಇಟ್ ಕನ್ಸರ್ನ್ಸ್ ರೈಸ್ಡ್ ಅಬೌಟ್ ಅನ್ಚೆಕ್ಡ್ ಇಂಟರ್ಸೆಪ್ಷನ್ ಪವರ್ಸ್ ಇನ್ ದ ನ್ಯೂ ಆಕ್ಟ್. ಅಂದ್ರೆ ಕೆಲವೊಂದೊಂದು ಪವರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ, ಅದಕ್ಕೆ ಯಾರು ಕೂಡ ಅಕೌಂಟಬಲ್ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನೋದೊಂದನ್ನ ಕನ್ಸರ್ನ್ ಇದನ್ನ ಮಾಡಿದ್ದಾರೆ. ಸರ್ ಏನು ಚಾಲೆಂಜಸ್ ಏನು, ಯಾವ ತರ ಆಗತ್ತೆ ಅಂತ ಅಂದ್ರೆ, ದರ್ ಇಸ್ ಲ್ಯಾಕ್ ಆಫ್ ಪ್ರೊಸೀಜರ್ ಸೇಫ್ ಗಾರ್ಡ್ಸ್. ಯಾವುದೇ ತರದ ಸೇಫ್ ಗಾರ್ಡ್ಸ್ಗೆ ಒಂದು ಪ್ರೊಸೀಜರ್ನ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಇದು ಒಂದು. ಅದಾದ್ಮೇಲೆ ಅನ್ಡಿಫೈನ್ಡ್ ಕಂಡೀಷನ್ಸ್ ಫಾರ್ ಇಂಟರ್ಸೆಪ್ಷನ್ಸ್. ಏನು ಒಂದು ಈ ತರದ ಒಂದು ಇದನ್ನ ಮಾಡ್ತೀವಿ ಅನ್ನೋ ಒಂದು ಇದಕ್ಕೆ ಒಂದು ಏನೋ ಡೆಫಿನೇಷನ್, ಒಂದು ಪರ್ಟಿಕ್ಯುಲರ್ ಇದನ್ನೇ ಇಲ್ಲ, ಹೆಂಗ್ ಬೇಕಾದ್ರೂ ಇದನ್ನ ಮಾಡ್ಬೋದು ಅನ್ನೋ ಒಂದು ಪವರ್ ಅದ್ರಲ್ಲಿ ಇದನ್ನ ಮಾಡಿದ್ದಾರೆ. ಆಮೇಲೆ IT ಆಕ್ಟ್ ಬ್ರಾಡರ್, ಅದಕ್ಕೊಂದು IT ಆಕ್ಟಿಗೆ ತುಂಬಾನೇ ಒಂದು ಇದನ್ನ ಕೊಟ್ಬಿಟ್ಟಿದ್ದಾರೆ, ಒಂದು ಇದನ್ನ ಕೊಟ್ಬಿಟ್ಟಿದ್ದಾರೆ. IT ಆಕ್ಟ್ ನ ಯೂಸ್ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ಇದನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಆಥರ್ ವೇರ್ ಫಾರ್ವರ್ಡ್ ಆಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅರ್ಜೆಂಟ್ ನೀಡ್ ಫಾರ್ ಸೇಫ್ ಗಾರ್ಡ್ಸ್ ಇನ್ ಪೋಸ್ಟ್ ಆಫೀಸ್ ಆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಅರ್ಜೆಂಟ್ ಆಗಿ ಇದಕ್ಕೆ ನೀವು ಏನೇನ್ ಮಾಡಿದಿರಲ್ಲಪ್ಪ ಇದಕ್ಕೆ ಒಂದು ಸೇಫ್ ಗಾರ್ಡ್ಸ್ ತನ್ನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ
419A ರೂಲ್ ಏನಿದೆಯಲ್ಲ ಇನ್ ಟೆಲಿಕಮ್ಯುನಿಕೇಶನ್ಸ್ ರೂಲ್ಸ್ನ ಅದನ್ನ ರೆಪ್ಲಿಕೇಟ್ ಮಾಡಿ ಇಲ್ಲೂ ಇದು ಈ ಪೋಸ್ಟ್ ಆಫೀಸ್ ಆಕ್ಟಲ್ಲೂ ಕೂಡ ಆ ಥರದ್ದೊಂದು ರೂಲ್ನ ತಗೊಂಡ್ಬನ್ನಿ ಅಂತಲೂ ಕೂಡ ಸಜೆಸ್ಟ್ ಮಾಡಿದ್ದಾರೆ. ಅದರ ಜೊತೆಮೇಲೆ ಪ್ರೈವೇಟ್ ರೈಟ್ಸ್ ಇನ್ ಪೋಸ್ಟ್ ಆಫೀಸ್ ಸರ್ವಿಸಸ್ನು ಕೂಡ, ಪ್ರೈವಸಿ ರೈಟ್ಸ್ನು ಕೂಡ ಕಾಪಾಡಿ ಅಂತ ಹೇಳ್ಬಿಟ್ಟು ಪ್ರೊಟೆಕ್ಟ್ ಮಾಡಿ ಅಂತಲೂ ಕೂಡ ಆಥರ್ ಹೇಳಿದ್ದಾರೆ. ಇನ್ನು ಇದರಲ್ಲಿ ಏನೇನು ಹೇಳಿದ್ದಾರೆ ಅಂದರೆ ನೋಡಿ, ಹಿಸ್ಟಾರಿಕಲ್ ಸುಪ್ರೀಂ ಪ್ರೆಸಿಡೆಂಟ್ ಏನು ಹೇಳುತ್ತೆ ಅಂದರೆ PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಈ ಥರದ್ದು, ಆಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ 2002 ಪ್ರೊವೈಡ್ಸ್ ಸೇಫ್ ಗಾರ್ಡ್ಸ್ನ ಏನು ಕೊಡುತ್ತಲ್ಲ ಅದನ್ನ ಎತ್ಕೊಂಡು ಇದರಲ್ಲಿ ಬೇಕಾದ್ರೆ ನೀವು ಇದನ್ನ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಅದಾದ್ಮೇಲೆ ಅಕೌಂಟಬಿಲಿಟಿ ಟು ಅಡ್ರೆಸ್ ಫಿಯರ್ಸು, ಆಮೇಲೆ ಲಿಬರಲೈಸ್ ಇಂಟರ್ಸೆಪ್ಷನ್, ಡಿಮ್ಯಾಂಡ್ಸ್ ಫಾರ್ ಫೇರ್ ಪ್ರೊಸೀಜರ್ಸು, ಇದನ್ನೆಲ್ಲದನ್ನು ಕೂಡ ಮಾಡಿ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಇದನ್ನ ಮಾಡಿ ಅಂತ ಅಂದ್ಬಿಟ್ಟು ಆಥರ್ ಈ ಆಕ್ಟ್ ಬಗ್ಗೆ ಹೇಳಿದ್ದಾರೆ. ಸೊ ಇಲ್ಲಿ ಇಷ್ಟು ಚಾಲೆಂಜಸ್, ಈ 3 ಚಾಲೆಂಜಸ್ ಇದೆ, ಮತ್ತೆ ಅದನ್ನ ಹೇಗೆ ಅಡ್ರೆಸ್ ಮಾಡ್ಬೋದು ಅನ್ನೋ ಸಜೆಷನ್ಸ್ನು ಕೂಡ ಆಥರ್ ಕೊಟ್ಟಿದ್ದಾರೆ. ಇದು ಇಷ್ಟು ನಿಮಗೆ ಈ ಆರ್ಟಿಕಲ್ ಬಗ್ಗೆ, ಪೋಸ್ಟ್ ಆಫೀಸ್ ಬಿಲ್ 2023 ಬಗ್ಗೆ ನೀವು ಒಂದು ಇದನ್ನೇ ರೆಡಿ ಮಾಡ್ತಾ ಹೋಗ್ಬೋದು ಇನ್ಮೇಲಿಂದ. ಈಗ ಒಂದ್ಸತಿ ಬಂದಿದೆ ಅಂದ್ಮೇಲೆ ಇನ್ನು ಮುಂದೆ ಅವತಾರ ದಿನದಲ್ಲಿ ಬಂದಾಗ ನೀವು ಇದನ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ಇದನ್ನ. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ನಮ್ಮ GS2ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಫೆಕ್ಟ್ ಆಫ್ ಪಾಲಿಸೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅಂತ ಏನು ಒಂದು ಟಾಪಿಕ್ ಇದೆಯಲ್ಲ ಸಿಲೆಬಸ್ ಅಲ್ಲಿ, ಅದರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ರಿವೈವಲ್ ಆಫ್ IMEC ಐಡಿಯಾ ಅಮಿಡ್ ಚಾಪಿ ಜಿಯೋ ಪಾಲಿಟಿಕ್ಸ್ ಅಂತ. ಅಂದ್ರೆ ಈ ಆರ್ಟಿಕಲ್ ಏನೇನು ಹೇಳ್ತಾ ಇದೆ ಅಂದ್ರೆ, ನಮ್ಮ ಈಗೆಲ್ಲ ಏನು ಇಸ್ರೇಲು ಇದರಲ್ಲೆಲ್ಲ ಏನು ಯುದ್ಧ ನಡೀತಾ ಇದೆ, ಈ ಥರದ್ದೆಲ್ಲ ಆಗ್ತಾ ಇರೋದ್ರಿಂದ ಸುವೆಸ್ ಕೆನಲ್ ಏನಿದೆಯಲ್ಲ, ಸುವೆಸ್ ಕೆನಲ್ ಏನು ಮಾಡುತ್ತೆ, ಏಷ್ಯಾದಿಂದ ಯುರೋಪನ್ನ ಅದೇನು ಕನೆಕ್ಟ್ ಮಾಡುತ್ತಲ್ಲ ಅದಕ್ಕೆ ಒಂದು ಇದು ಬರ್ಬೋದು, ಹಾನಿ ಆಗ್ಬೋದು ಇನ್ಮೇಲೆ. ಸೊ ಅದಕ್ಕೆ ನಾವು ಒಂದು ಏನಾದರೂ ಆಲ್ಟರ್ನೇಟಿವ್ ಹುಡ್ಕೋಬೇಕು. ಸೊ ಆಲ್ಟರ್ನೇಟಿವ್ ಯಾವುದು ಅಂದರೆ IMEC ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಅಂತ ನೋಡ್ತಾ ಹೋಗೋಣ. ಓಕೆನಾ, ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ, ಯೆಮೆನ್ ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ನಿಮಗೆಲ್ಲರಿಗೂ ಗೊತ್ತಾ ಇದೆ. ಸೊ ಹಂಗಾಗಿ ಸುವೆಸ್ ಕೆನಲಲ್ಲಿ ಇದಾಗ್ತಾ, ಅದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಬಿದ್ದೋಗ್ತಾ ಇದೆ. ಸೊ ಅದಕ್ಕೆ ಆಥರು IMEC ಅಂದ್ರೆ ಏನು ಅಂತಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅದೇ ಇದನ್ನ ಅವರು ಆಲ್ಟರ್ನೇಟಿವ್ ಆಗಿ ಒಂದು ಎಕನಾಮಿಕ್ ಕಾರಿಡಾರ್ ಆಗಿ ಇದು ಸಜೆಸ್ಟ್ ಮಾಡಿದ್ದಾರೆ. ಸರಿ, ಈಗ ಅವರು ಏನೇನು ಇಶ್ಯೂಸ್ ಅಂದ್ರೆ ಇದೇನು ಯೆಮೆನ್ ಕಾನ್ಫ್ಲಿಕ್ಟ್ಸ್ ಈ ಥರದ್ರೆಲ್ಲ ಏನೇನು ಇಶ್ಯೂಸ್, ಯಾಕೆ ಈ ಥರದೊಂದು ಇದನ್ನ ಚಿಂತನೆ ಇದನ್ನ ಮಾಡಿದ್ದಾರೆ ಅವರು ಆಥರ್ ಅಂತಂದ್ರೆ ನೋಡಿ, ಜಿಯೋಪೊಲಿಟಿಕಲ್ ಚಾಲೆಂಜಸ್ ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅರಬ್ ಸ್ಟ್ರೀಟ್ ಆಪೋಸಿಷನ್ ಮಾಡುತ್ತೆ, ಟರ್ಕೀಸ್ ಆಲ್ಟರ್ನೇಟಿವ್ ಎಲ್ಲ ಅವರು ಇದನ್ನ ಮಾಡ್ತಾರೆ. ಅದಾದ್ಮೇಲೆ ಲೀಡರ್ಶಿಪ್ ಅನ್ಸರ್ಟಿನಿಟಿ ಅಂದ್ರೆ ನೆಕ್ಸ್ಟು ಟ್ರಂಪು, ಮತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ ಟ್ರಂಪು ಮತ್ತೆ ನೆಕ್ಸ್ಟ್ ಎಲೆಕ್ಷನ್ US ಇದರಲ್ಲಿ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಆ ನಿಟ್ಟಲ್ಲಿ ಟ್ರಂಪ್ ಮತ್ತೆ ಈ ಥರದೊಂದು ಕಮಿಟ್ಮೆಂಟ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಇನ್ ಕೇಸ್ ಅಂದ್ರೆ ಟ್ರಂಪ್ ಅವ್ರು ಬಂದರೆ ಈ ಥರದೊಂದು ಕಮಿಟ್ಮೆಂಟ್ ಮಾಡ್ಕೋಬೋದಾ. ಸೊ ಹಂಗಾಗಿ ಲೀಡರ್ಶಿಪ್ ಅನ್ಸರ್ಟಿನಿಟೀಸ್ ಇದೆ. ಅವ್ರು ಬಂದರೆ ಏನಾಗುತ್ತೆ, ಇನ್ನೊಬ್ರು ಮಾತ್ರ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನು ಇದರಲ್ಲಿ ಆಪರ್ಚುನಿಟೀಸ್ ಏನೇನು ಹುಡುಕಿದ್ದಾರೆ ಹೇಳಿದ್ದಾರೆ ಇವರು ಅಂತಂದರೆ, ಸ್ಟ್ರಾಟಜಿಕ್ ಆಲ್ಟರ್ನೇಟಿವ್ ಫಾರ್ ಟ್ರೇಡ್. ಹೌದು, ಈ ಥರದ್ದೊಂದು ಏನಾದರೂ ಆದರೆ ಟ್ರೇಡ್ನ ನಿಲ್ಲಿಸಲಾರ್ದಲೇ ಒಂದು ಇದನ್ನ ಮಾಡೋ ಅಂತ ಒಂದು ಸ್ಟ್ರಾಟಜಿಕ್ ಆಲ್ಟರ್ನೇಟಿವ್ ಆಗಿದೆ ಇದು IMEC. ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಇಲ್ಲಿ ಆಲ್ರೆಡಿ ಇದೆ. ರೇಲು, ಕಂಟೈನರೈಸೇಷನ್, ಹೈಡ್ರೋಜನ್ ಪೈಪ್ಲೈನ್ಸ್ ಇಲ್ಲಿ ಆಲ್ರೆಡಿ ಇದಕ್ಕೆ ಸಿಗೋಂಥ ಒಂದು ಇದಿದೆ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ. ಅದಾದ್ಮೇಲೆ ಎಕನಾಮಿಕ್ ಆಪರ್ಚುನಿಟೀಸ್ ಅಂದರೆ ಎಫಿಷಿಯನ್ಸಿ ಎನ್ಹಾನ್ಸ್ಮೆಂಟು, ರೀಜನಲ್ ಇಂಟಿಗ್ರೇಷನ್ನು, ಎಸ್ಪೆಷಲಿ ನಮ್ಮ ಸದರ್ನ್ ಗ್ಲೋಬಲ್ ಸೌತ್ ಅಂತ ಏನು ಹೇಳ್ತೀವಿ, ಅದರಲ್ಲೂ ಇಂಡಿಯಾ, ಇಂಥದ್ದೆಲ್ಲ ರೀಜನಲ್ ಇಂಟಿಗ್ರೇಷನ್ ಚೆನ್ನಾಗಿ ಆಗೋವಂಥ ಸಾಧ್ಯತೆಗಳು ಇದರಲ್ಲಿದೆ IMEC ಇಂದ. ಅದಕ್ಕೆ ಆಥರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಜಿಯೋಪೊಲಿಟಿಕಲ್ ಹರ್ಡಲ್ಸ್ ಏನಿದೆಯಲ್ಲ ಅದನ್ನು ಡಿಪ್ಲೊಮೆಟಿಕಲಿ ಕೂತು ಬಗೆಹರಿಸ್ರಪ್ಪ, ಈ ಥರ ಸುಮ್ಮನೆ ಯುದ್ಧಗಳಾಗಕ್ಕೆ ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಸಸ್ಟೈನ್ ಲೀಡರ್ಶಿಪ್ ಕಮಿಟ್ಮೆಂಟ್ನ ಕೊಡ್ರಿ. ಅಂದರೆ ಯಾರಾದರೂ ಲೀಡರ್ಸ್ ಬರಲಿ, ಸಪೋಸ್ ನಾಳೆ ಟ್ರಂಪೇ ಬರಲಿ, ಮತ್ತೆ ಜೋ ಬಿಡನ್ನೇ ಬರಲಿ, ಅವರೇ ಯಾರಾದರೂ ಬರಲಿ, ಒಂದು ಲಾಂಗ್ ಟರ್ಮ್ ಸಸ್ಟೈನ್ ಲೀಡರ್ಶಿಪ್ ನೋಡಿ, ಸಸ್ಟೈನ್ ಲೀಡರ್ಶಿಪ್ ಯಾರೇ ಬಂದರೂ ಕೂಡ ನಿಮ್ಮ ಪ್ರಿನ್ಸಿಪಲ್ಸ್ ಫಿಲಾಸಫೀಸ್ ಏನೇ ಇದ್ರೂ ಕೂಡ ಒಂದು ಇಂಥ ಒಂದು ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆ ಒಂದು ಇದನ್ನು ಕೊಡಿ, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ರೋಬಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಫಿಷಿಯಂಟ್ ಟ್ರೇಡ್ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ಚೆನ್ನಾಗಿರೋ ಒಂದು ರೈಲ್ ಆಗಿರ್ಬೋದು, ಲಾಜಿಸ್ಟಿಕ್ ಸಪ್ಲೈ ಆಗಿರ್ಬೋದು, ಈ ಥರದ್ದೆಲ್ಲ ಕಾಪಾಡಿ ಇದರಲ್ಲಿ ಅಂತಲೂ ಕೂಡ ಹೇಳ್ತಾರೆ. ಓಕೆ, ಇನ್ನು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದರೆ, ಈ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರಲ್ಲಿ ಫಸ್ಟ್ ಆಫ್ ಆಲ್ ಯಾವ್ಯಾವ ಕಂಟ್ರಿ ಇದು, ಫಸ್ಟ್ ಆಫ್ ಆಲ್ ಇದು ಒರಿಜಿನ್ ಆಗೋದಿದ್ದ ಕಾರಿಡಾರ್ ಒರಿಜಿನೇಟ್ಸ್ ಇನ್ ಇಂಡಿಯಾದಿಂದ ಶುರು ಆಗುತ್ತಿದ್ದ ಒಂದು. ಅದಾದಮೇಲೆ ಇದರಲ್ಲಿ ಮಿಡಲ್ ಈಸ್ಟ್ ಕಂಟ್ರೀಸ್ ಇದೆ. ಯಾವ್ಯಾವ್ದಿದೆ ಮಿಡಲ್ ಈಸ್ಟ್ ಕಂಟ್ರೀಸು? ಸೌದಿ ಅರೇಬಿಯಾ ಇದೆ, ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಇದೆ, UAE, ಅದರಲ್ಲಿ ಆಲ್ರೆಡಿ ರೈಲ್ ಪ್ರಾಜೆಕ್ಟ್ಸು ಅದೆಲ್ಲ ಇದೆ. ಇನ್ನು ಇಸ್ರೇಲ್ ಕೂಡ ಇದೆ. ಇಸ್ರೇಲ್ ಏನು ಅಂತಂದರೆ ಸೌದಿ ಅರೇಬಿಯನ್ನ ಇಸ್ರೇಲ್ ಜೊತೆ ಇದು ಮಾಡೋಕ್ಕೆ ಒಂದು ಕೂಡ ಹದೀತ್ಯ ಅಂತ ಒಂದು ಇದು ಕೂಡ ಇದೆ. ಓಕೆ, ಅದ್ರ ಜೊತೆಗೆ ಯುರೋಪಿಯನ್ ಕಂಟ್ರೀಸ್ ಅಂತ ನಾವು ಸ್ಪೆಸಿಫಿಕ್ ಆಗಿ ಇಂಥ ಕಂಟ್ರೀಸ್ನ ಇದನ್ನ ಮಾಡೋಕ್ಕೆ ಅಂತ ಆಗಲ್ಲ, ಅದರಲ್ಲಿ ಯುರೋಪಿಯನ್ ಕಂಟ್ರೀಸು ಕೂಡ ಬರುತ್ತೆ. ಇದು ನೀವು ನೆನ್ಪಿಟ್ಕೋಬೇಕು, IMEC ಅಂತ ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ. ಓಕೆ, ಇದು ಇಷ್ಟು ಈ ಆರ್ಟಿಕಲ್ ಬಗ್ಗೆ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಇಂಪಾರ್ಟೆಂಟು, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಇಂಪಾರ್ಟೆಂಟು. ಮೇನ್ಸಲ್ಲಿ ನೀವು ಇದೇ ಪಾಯಿಂಟ್ಸ್ನ ತೊಗೊಂಡು ಬರೆದ್ರು ಕೂಡ
ನಿಮಗೆ ತುಂಬ ಒಳ್ಳೆ ಮಾರ್ಕ್ಸ್ ಸಿಗೋ ಸಾಧ್ಯತೆಗಳಿದೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಇದು ನೋಡಿ, ನಮ್ಮ GS2 ಸೋಷಿಯಲ್ ಜಸ್ಟಿಸ್ ಎಜುಕೇಷನ್ಲೂ ಕೂಡ ಹೆಲ್ಪ್ ಆಗುತ್ತೆ. ಅದಾದಮೇಲೆ GS3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಟೆಕ್ನಿಕಲ್ ಮತ್ತು ಅಪ್ಲಿಕೇಶನ್ಸ್ ಇನ್ ಎವ್ರಿ ಡೇಸ್ ಲೈಫ್ ಅಂತ ಏನಿದೆಯಲ್ಲ, ಎವ್ರಿ ಒನ್ಸ್ ಲೈಫ್ ಅಂತ, ಅದರಲ್ಲೂ ಕೂಡ ಅಂದರೆ ಬೆಟರ್ ಯೂಸ್ ಆಫ್ ಟೆಕ್ನಾಲಜಿ ನೀಡ್ಸ್ ಫ್ರೀ ಆಕ್ಸೆಸ್. ಅಂದರೆ ಟೆಕ್ನಾಲಜಿನ ಯೂಸ್ ಮಾಡೋಕ್ಕೆ ಫ್ರೀ ಆಕ್ಸೆಸ್ ಬೇಕು, ಅವಾಗೆ ಅದರದ್ದು ಬೆಟರ್ ಔಟ್ಕಮ್ ಬರೋದು ಅಂತ ಆಥರ್ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾವ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆಲ್ಲ ಗೊತ್ತು, ನಾವು ಶನಿವಾರ ಅಸೀರ್ ರಿಪೋರ್ಟ್ ಬಗ್ಗೆ ಮಾತಾಡಿದ್ವಿ. ಅಸೀರ್ ರಿಪೋರ್ಟಲ್ಲಿ ರೂರಲ್ ಮೀಡಿಯಮ್ ಅಲ್ಲಿ ತುಂಬ ಕಮ್ಮಿ ಇದು ಗ್ಯಾಪ್ ಸಿಗ್ತಾ ಇದೆ, ಅದಾದ್ಮೇಲೆ ಟೆಕ್ನಾಲಜಿ ಎನ್ಹಾನ್ಸ್ಮೆಂಟ್ಸ್ ಅಲ್ಲಿ ಕೂಡ ಒಂದು ಡಿಸ್ಪ್ಯಾರಿಟಿ ಇದೆ ಅಂತ ಅಂದ್ಬಿಟ್ಟು ನಾವು ಚರ್ಚೆ ಮಾಡಿದ್ವಿ. ಅದೇ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಅವರು ಇದನ್ನ ಮಾಡಿದ್ದಾರೆ. ಏನು ಹೇಳ್ತಾ ಇದೆ ಆರ್ಟಿಕಲ್ ಅಂತಂದ್ರೆ ನೋಡಿ, ಹೇಳಿದ್ನಲ್ಲ, ಅಸೀರ್ 2023 ಸ್ಮಾರ್ಟ್ಫೋನ್ ಆಕ್ಸೆಸ್ ಅಲ್ಲಿ ಒಂದು ಗ್ಯಾಪ್ ಇರೋದನ್ನ ಅವರು ಇದನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ಏನಂದ್ರೆ ಓನರ್ಶಿಪ್ ಡಿಸ್ಪ್ಯಾರಿಟೀಸ್ ಜಾಸ್ತಿ ಇದೆ ಅಮಂಗ್ ಯೂತ್. ಓನರ್ಶಿಪ್ ಅಂತಂದ್ರೆ ನಂದೇ ಫೋನು, ನಿಂದೇ ಫೋನ್, ನಂದೇ ಆದ ಒಂದು ಫೋನ್ ಇರೋ ಅಂತ ಒಂದು ಇದು ಡಿಸ್ಪ್ಯಾರಿಟೀಸ್. ಅಂದ್ರೆ ಯಾರೋ ಅದನ್ನ ಪೇರೆಂಟ್ಸ್ ಇಂದ ಆಗಿರ್ಬೋದು, ಪೇರೆಂಟ್ಸ್ ಇಂದನೇ ಯೂಸ್ ಮಾಡ್ತಿರ್ತಾರೆ ಮಕ್ಕಳು ಓದಕ್ಕೆ ಅಂತ, ಇಲ್ಲ ಯಾರಾದ್ರೂ ದೊಡ್ಡ ಅಕ್ಕನೋ ಅಣ್ಣನೋ ಇದ್ರೆ ಅವ್ರ ಫೋನ್ಗಳನ್ನ ಯೂಸ್ ಮಾಡ್ತಿರ್ತಾರೆ ಎಜುಕೇಶನ್. ಈ ತರದೊಂದು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಅದ್ರ ಜೊತೆಗೆ ಆಪರ್ಚುನಿಟೀಸ್ ಕೂಡ ಅವ್ರು ಅಂದ್ರೆ ಪಾಸಿಟಿವ್ನು ಕೂಡ ಹೆಂಗ್ ಇದನ್ನ ಮಾಡಿದ್ದಾರೆ ಅಂತಂದ್ರೆ, ಈ ಥರದ್ದೇನೋ ಒಂದು ಡಿಸ್ಪ್ಯಾರಿಟಿ ಇದೆ, ಆದರೆ ಇದ್ರ ನಡುವೆ ಕೆಲವರು ಅಂದರೆ ಮೋಟಿವೇಟೆಡ್ ಯೂಸರ್ಸ್ ಏನು ಮಾಡ್ತಾರೆ, ನಾನು ಓದಲೇಬೇಕು ಅಂತ ಇರೋರು ಏನು ಮಾಡ್ತಾರೆ, ಅದನ್ನು ಈ ಎಸ್ಪೆಷಲಿ ಪ್ಯಾಂಡಮಿಕ್ನ ಉಪಯೋಗಿಸ್ಕೊಂಡ್ಬಿಟ್ಟು ಟೆಕ್ನಾಲಜಿನ ಉಪಯೋಗಿಸ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಇದನ್ನ ಮಾಡಿದ್ದಾರೆ. ಇದು ನಮಗೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಲ್ಲೂ ಕಂಡು ಬಂದಿದೆ. ಫಾರ್ ಎಕ್ಸಾಂಪಲ್ ಅದೇ ಕೋವಿಡ್ ಟೈಮಲ್ಲೂ ಕೂಡ ಹಿಂಗೆ ಆಗಿದೆ, ಆಯ್ತಾ. ಅದಾದಮೇಲೆ ಗರ್ಲ್ಸಿಗೆ ಗೌರ್ಮೆಂಟಿಂದ ಎಷ್ಟೋ ಕೆಲವೊಂದೊಂದು ಲ್ಯಾಪ್ಟಾಪ್ ಸೌಲಭ್ಯಗಳು, ಈ ಥರದ್ದೆಲ್ಲ ಕೆಲವು ಹಿಂದೆ ನಡೆದಿರೋ ಒಂದು ಇದನ್ನ ಆಥರು ಇದನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಚಾಲೆಂಜಸ್ನು ಕೂಡ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದರ್ ಇಸ್ ಓನರ್ಶಿಪ್ ಗ್ಯಾಪ್ಸ್ ಇಂಪ್ಯಾಕ್ಟ್ ಡೀಪರ್ ಆಕ್ಸೆಸ್ ಅಂತ ಹೇಳ್ತಿದ್ದಾರೆ. ಓನರ್ಶಿಪ್ ಅಂದರೆ ಹೆಂಗೆ ಅಂತಂದರೆ, ತಂದೆ ತಾಯಿ ಏನು ಮಾಡ್ತಾರೆ, ಮಕ್ಕಳಿಗೆ ಒಂದು ಸ್ವಲ್ಪ ಗಂಟೆ, ಒಂದು ಅರ್ಧ ಗಂಟೆ ಕೊಡ್ತಾರೆ, ಆಮೇಲೆ ಇಸ್ಕೊಂಡ್ಬಿಡ್ತಾರೆ. ಆವಾಗ ಒಂದು ವಿಸ್ಡಮ್ ಸಿಗೋದಿಲ್ಲ ಇವರಿಗೆ, ನಾವೇನೋ ಒಂದು ಸರ್ಚ್ ಮಾಡಬೇಡ, ನೋಡೋಣ, ಈ ಥರದೊಂದು ಆ ಥರದೊಂದು ಇದು ಕಡಿತ ಆಗುತ್ತೆ. ಅದರ ಜೊತೆಗೆ ಇನ್ಫ್ಲುಯೆನ್ಸಿಂಗ್ ಸ್ಕಿಲ್ಸ್ ಲೈಕ್ ಸೋಷಿಯಲ್ ಮೀಡಿಯಾ ಸೇಫ್ಟಿ, ಲಿಮಿಟಿಂಗ್ ಗರ್ಲ್ಸ್ ಪಾರ್ಟಿಸಿಪೇಷನ್, ಇದೆಲ್ಲ ಕೂಡ ಆ ಥರ ಚಾಲೆಂಜಸ್ ಆಗಿ ಇದನ್ನ ಮಾಡಿದ್ದಾರೆ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟ್ ಓನರ್ಶಿಪ್ ಡಿಸ್ಪ್ಯಾರಿಟೀಸ್ನ ಇದನ್ನ ಮಾಡ್ರಿ, ಅಂದರೆ ಗೌರ್ಮೆಂಟಿಂದನೇ. ಈಗ ಸಪೋಸ್ ನಾನು ಹೇಳ್ತೀನಿ ಅದನ್ನು, ಅಡ್ರೆಸ್ ಓನರ್ಶಿಪ್ ಡಿಸ್ಪ್ಯಾರಿಟೀಸ್ ಮಾಡ್ರಿ. ಆಮೇಲೆ ಇನ್ಸ್ಪಿರೇಷನ್ ಫ್ರಮ್ ಸಕ್ಸಸ್ಫುಲ್ ಇನಿಷಿಯೇಟಿವ್ಸ್ ಲೈಕ್ ಹೋಲ್ ಇನ್ ದ ವಾಲ್ ಪ್ರಾಜೆಕ್ಟು, ಈ ಥರದ ಪ್ರಾಜೆಕ್ಟ್ಸಿಂದ ಅವರಿಗೆ ಮೋಟಿವೇಟ್ ಮಾಡ್ತಾ ಹೋಗ್ರಿ. ಆಮೇಲೆ ಓನರ್ಶಿಪ್ ಡಿಸ್ಪ್ಯಾರಿಟೀಸ್, ಇದಕ್ಕೆ ನೀವೇನು ಮಾಡ್ಬೋದು ಅಂತಂದರೆ, ಇವತ್ತಿನ ಪೇಪರಲ್ಲೇ ಕರ್ನಾಟಕದಲ್ಲಿ ಒಬ್ಬರು ಶಿವಕುಮಾರ್ ಅನ್ನೋರು ಲ್ಯಾಪ್ಟಾಪ್ ಅಣ್ಣ ಅಂತಾನೆ ಒಬ್ಬರು ಹೆಸರು ಇದನ್ನ ಮಾಡಿದ್ದಾರೆ. ಅವರು ಎಲ್ಲ ಬಡ ಮಕ್ಕಳಿಗೆ ಎಲ್ಲರಿಗೂ ಲ್ಯಾಪ್ಟಾಪ್ನ ಇದನ್ನ ಮಾಡ್ತಾರೆ, ಅವರಿಗೆ ಲ್ಯಾಪ್ಟಾಪ್ ಅಣ್ಣ ಅಂತಾನೆ ಹೆಸರಾಗಿದ್ದಾರೆ. ಅಂತ ಒಂದು ಎಕ್ಸಾಂಪಲ್ಸ್ನ ಇಲ್ಲಿ ಕೂಡ ಆ ಥರದೊಂದು ಇದನ್ನ ಗೌರ್ಮೆಂಟ್ ಅವರು ಕೂಡ ಮಾಡ್ತಾ ಹೋಗ್ಬೋದು. ಈಗ ಗೌರ್ಮೆಂಟ್ ಫ್ರೀ ಅಕ್ಕಿ ಕೊಡುತ್ತೆ, ಫ್ರೀ ಇದೆಲ್ಲ ಬೇರೆ ಎಲ್ಲ ಕೊಡುತ್ತಲ್ಲ, ಅದ್ರ ಬದಲಿ ಓದೋರಿಗೆ ಅವ್ರನ್ನ ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡಿಬಿಟ್ಟು ಅಂಥವ್ರಿಗೆ ಈ ಟೆಕ್ನಾಲಜಿ ಇದನ್ನು ಅವ್ರಿಗೆ ಆದಂಥ ಒಂದು ಮೊಬೈಲೋ ಇಲ್ಲ ಟ್ಯಾಬ್ಲೆಟೋ ಇಲ್ಲ ಲ್ಯಾಪ್ಟಾಪೋ ಈ ಥರದೊಂದು ಒದಗಿಸಿದ್ರೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಅದನ್ನೇ ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ, ಅದು ಫ್ರೀ ಸ್ಮಾರ್ಟ್ಸ್ ನೋಡಿ, ಫ್ರೀ ಸ್ಮಾರ್ಟ್ಸ್ಫೋನ್ ವಿತ್ ಇಂಟರ್ನೆಟ್ ಆಕ್ಸೆಸ್ಸು, ಅದ್ರ ಜೊತೆಗೆ ವಿತ್ ಸಕ್ಸಸ್ ಆಫ್ ಫ್ರೀ ಈಗ ಹೆಂಗೆ ಬೈಸಿಕಲ್ಸ್ನ ಕೊಡ್ತಾರಲ್ಲ, ಸ್ಕೂಲ್ ಡ್ರಾಪ್ಔಟ್ ಆಗೋ ಥರ ಆಗದಲ್ಲೇ ಇರೋ ಥರ, ಆ ಥರ ಫ್ರೀ ಸ್ಮಾರ್ಟ್ ಫೋನ್ಸ್ ವಿತ್ ಇಂಟರ್ನೆಟ್ ಆಕ್ಸೆಸ್ ಕೊಡಿ ಅಂತ ಅಂದ್ಬಿಟ್ಟು ಆ ಥರ ಹೇಳಿದ್ದಾರೆ. ಓಕೆ, ಇದು ಇಷ್ಟು ಈ ಆರ್ಟಿಕಲ್ನ ಬಗ್ಗೆ. ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ಟೆಕ್ನಾಲಜಿನೂ ಕೂಡ ನಾವು ಹೆಂಗೆ ಉಪಯೋಗಿಸ್ಕೋಬೋದು ಫಾರ್ ಎ ಗುಡ್ ಕಾಸ್ ಅನ್ನೋದು ನಿಮಗೆ GS3 ಹೆಲ್ಪ್ ಆಗುತ್ತೆ. ಓಕೆ, ಇದನ್ನು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ನಮ್ಮ GS3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಸ್ಪೇಸ್ಗೆ ರಿಲೇಟೆಡ್ ಆಗಿರುತ್ತೆ. ನಿಸಾರ್ ಮಿಷನ್ ಆನ್ ಟ್ರ್ಯಾಕ್ ಫಾರ್ ಅ ಲಾಂಚ್ ಸೂನ್ ಅಂತ ನಾಸಾ ಅಫಿಷಿಯಲ್ ಅವರು ಹೇಳಿದ್ದಾರೆ. ಈ ನಿಸಾರ್ ಮಿಷನ್ ಬಗ್ಗೆ ಸ್ವಲ್ಪ ಹಾಗೆ ನೋಡ್ತಾ ಹೋಗೋಣ. ಅರ್ಲಿ 2024 ಇದನ್ನು ಲಾಂಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದರ ಆಬ್ಜೆಕ್ಟಿವ್ ಏನಂತಂದರೆ, ಅಬ್ಸರ್ವಿಂಗ್ ನ್ಯಾಚುರಲ್ ಪ್ರೊಸೆಸಸ್ ಆ್ಯಂಡ್ ಚೇಂಜಸ್ ಇನ್ ಅರ್ತ್ ಎಕೋಸಿಸ್ಟಮ್. ಇದ್ರ ನಿಸಾರ್ ಮಿಷನ್ ಇದೆ ಇದರ ಆಬ್ಜೆಕ್ಟಿವ್. ಇನ್ನು ಇದ್ರ ಬಗ್ಗೆ ಡೇಟಾ ತುಂಬಾ ಇದೆ. ಹೈ ರೆಸೊಲ್ಯೂಷನ್ ಡೇಟಾ ಓವರ್ 3 ಇಯರ್ಸ್, ಸುಮಾರು 3 ವರ್ಷಗಳು ಇದು 3 ಇಯರ್ಸಲ್ಲಿ ಹೈ ರೆಸೊಲ್ಯೂಷನ್ ಡೇಟಾನ ತೆಗಿಬೇಕು, ಅಂದರೆ ನ್ಯಾಚುರಲ್ ಪ್ರೊಸೆಸ್ ಮತ್ತು ಅರ್ತ್ ಸಿಸ್ಟಮ್ ಬಗ್ಗೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಓಪನ್ ಡೇಟಾ ಪಾಲಿಸಿ, ಅಂದರೆ ಯೂನಿಕ್ ಅಪ್ರೋಚ್ ಏನಂದರೆ ಡೇಟಾ ಶೇರ್ಡ್ ಓಪನ್ಲಿ ಆನ್ ಸರ್ವರ್ಸ್ ಇನ್ ಇಂಡಿಯಾ ಅಂಡ್ US. ಇಂಡಿಯಾ ಮತ್ತು US ಅಲ್ಲಿ ಎಲ್ಲ ಇದು ಓಪನ್ ಆಗಿದೆ. ಇವ್ರು 2 ಕಂಟ್ರಿಗಳು ಕೂಡ ಅದನ್ನು ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಅಬ್ಸರ್ವೇಷನ್ ಕ್ಯಾಪಬಿಲಿಟೀಸ್ ಬಂದ್ಬಿಟ್ಟು ನೋಡಿ, ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಸ್ಕ್ಯಾನಿಂಗ್ ಲ್ಯಾಂಡ್ ಆ್ಯಂಡ್ ಐಸ್ ಕವರ್ಡ್ ರೀಜನ್ಸ್, ಪೆನೆಟ್ರೇಟಿಂಗ್ ಕ್ಲೌಡ್ಸ್, ಆಪರೇಟಿಂಗ್ ಡೇ ಆ್ಯಂಡ್ ನೈಟ್. ಇದನ್ನು ಪ್ರಿಲಿಮ್ಸಲ್ಲಿ ಕೇಳ್ಬೋದು, ಈ ಥರ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ಏನೇನೆಲ್ಲ ಮಾಡ್ತಾರೆ ಅಂತ. ಅಂದರೆ ಅದು ನಿಸಾರ್ ಮಿಷನ್ಗೆ ಇದು ಅಂತಲ್ಲ, ಈ ಥರದ ಏನೋ ಒಂದು ಇದನ್ನು ಕೊಟ್ಟು ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಕ್ಯಾನ್ ವಾಟ್ ಆಲ್ ಡೂ ಅಂತ ಅಂದಾಗ, ಲ್ಯಾಂಡ್ ಆ್ಯಂಡ್ ಐಸ್ ಕವರ್ಡ್ ರೀಜನ್ಸ್ನು ಇದನ್ನು ಮಾಡ್ಬೋದು, ಅದು ಸ್ಕ್ಯಾನ್ ಮಾಡ್ಬೋದು. ಕ್ಲೌಡ್ಸ್ನು ಕೂಡ ಪೆನೆಟ್ರೇಟ್ ಮಾಡ್ಬೋದು. ಆಮೇಲೆ ಡೇ ಆ್ಯಂಡ್ ನೈಟಲ್ಲೂ ಕೂಡ 2 ಟೈಮಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಆಪ್ಷನ್ಸ್ ಇದ್ದಾಗ ಯು ಶುಡ್ ಗೋ ವಿತ್ ಆಲ್ ದ ಆಪ್ಷನ್ಸ್, ಆ ಥರ. ಇನ್ನು ಇದು ಕೊಲಾಬ್ರೇಷನ್ ಬಂದ್ಬಿಟ್ಟು ನಾಸಾ ಮತ್ತು ಇಸ್ರೋದವರು ಮಾಡಿಕೊಂಡು ಇದನ್ನು ಅರ್ತ್ ಸೈನ್ಸು, ಪ್ಲಾನೆಟರಿ ಸೈನ್ಸು ಮತ್ತು ಹ್ಯೂಮನ್ ಸ್ಪೇಸ್ ಪ್ರೋಗ್ರಾಮ್ಸನ್ನು ಡೆವಲಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ.
ಇದು ಇಷ್ಟು ಈ ಆರ್ಟಿಕಲ್ ಹೇಳ್ತಾ ಇದೆ. ಇದ್ರ ಜೊತೆಗೆ ಇದು ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ಅಂತ ಏನು ಆರ್ಟಿಕಲ್ಸ್ ನ್ಯೂಸ್ ಪೇಪರ್ ಕಂಡು ಬಂದಿದ್ದು ಇಷ್ಟೇ. ಇದು ಆರ್ಟಿಕಲ್ಸ್. ಇದನ್ನ ಹೇಳ್ತಾ ಇವತ್ತಿನ ನಮ್ಮ ಪ್ರಾಕ್ಟೀಸ್ ಕ್ವಶನ್ಗೆ ಬರೋಣ. ಇವತ್ತು ನಮ್ಮ ಪ್ರಾಕ್ಟೀಸ್ ಕ್ವಶನ್ ಏನಂದ್ರೆ, ದ ಬೆಟರ್ ಯೂಸ್ ಆಫ್ ಟೆಕ್ನಾಲಜಿ ಇನ್ ಎಜುಕೇಶನ್ ನೀಡ್ಸ್ ಫ್ರೀ ಅಂಡ್ ಇನ್ಕ್ಲೂಸಿವ್ ಆಕ್ಸೆಸ್ ಆಫ್ ದ ಸೇಮ್. ಎಲಾಬರೇಟ್ ಇನ್ ದ ಕಂಟೆಕ್ಸ್ಟ್ ಆಫ್ ರೀಸೆಂಟ್ ಅಸೀರ್ ರಿಪೋರ್ಟ್. 150 ವಾಟ್ಸ್ಗೆ 10 ಮಾರ್ಕ್ಸಿಗೆ ನಾವು ಏನು ಎಡಿಟೋರಿಯಲ್ ಇದನ್ನ ಮಾಡಿದ್ವಲ್ಲ, ಡಿಸ್ಕಸ್ ಮಾಡಿದ್ವಲ್ಲ, ಅದ್ರ ಬೇಸಿಸ್ ಮೇಲೆ ಕ್ವಶನ್ ಇದನ್ನ ಮಾಡಿದ್ದೀನಿ. ನೀವು ಯಾವ ಥರ ಬರ್ತೀರಾ ಬರೆದು ನಮ್ಮ ಚಾನಲ್ಗೆಲ್ಲ ಹಾಕಿ ಫ್ರೀ ವ್ಯಾಲ್ಯೂಷನ್ನ ನೀವು ಉಪಯೋಗಿಸ್ಕೊಳ್ಳಿ, ಆಪರ್ಚುನಿಟಿನ ಬಿಡಬೇಡ್ರಿ. ಇನ್ನು ಕನ್ನಡದಲ್ಲಿ ಹೇಳೋದಾದರೆ, ಶಿಕ್ಷಣದಲ್ಲಿ ತಂತ್ರಜ್ಞಾನದ ಉತ್ತಮ ಬಳಕೆಗೆ ಉಚಿತ ಮತ್ತು ಅಂತರ್ಗತ ಪ್ರವೇಶದ ಅಗತ್ಯವಿದೆ. ಇತ್ತೀಚಿನ ಅಸೀರ್ ವರದಿಯ ಸಂದರ್ಭದಲ್ಲಿ ವಿವರಿಸಿ ಅಂತ ಅಂದ್ಬಿಟ್ಟು ಕ್ವಶನ್ ಇದೆ. ಇದಿಷ್ಟು ಹೇಳ್ಬಿಟ್ಟು ನೀವೆಲ್ಲರೂ ಇದನ್ನ ಸದುಪಯೋಗ ಮಾಡ್ಕೋತಾ ಇದ್ದೀರಾ ಅಂತ ಅಂದ್ಕೊಂಡು ನಂಬಿದ್ದೀನಿ ನಾನು. ನಿಮಗೆ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೆಲ್ಲ ಹೇಳ್ತಾ ಇವತ್ತು ಎಲ್ರಿಗೂ ಜೈ ಹಿಂದ್, ಟೇಕ್ ಕೇರ್, ಹಾಗೆ ಎಲ್ರಿಗೂ ಥ್ಯಾಂಕ್ ಯು.